ಎಲ್ಲರಿಗೂ ನಮಸ್ಕಾರ. ದಿನದ ಪ್ರಮುಖ ವಿದ್ಯಮಾನಗಳ ಈ ವಿಶೇಷ ವಿಶ್ಲೇಷಣೆಯ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ಅತಿ ಮುಖ್ಯ ಸುದ್ದಿಗಳನ್ನ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ? ಮೊದಲು ರಾಷ್ಟ್ರೀಯ ಮಟ್ಟದ ಸುದ್ದಿಗಳು, ಆಮೇಲೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಮತ್ತು ಕೊನೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದ್ರ ಮೇಲೆ ಗಮನ ಹರಿಸೋಣ. ಸರಿ, ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳು. ದೇಶದ ನೀತಿ ನಿಯಮಗಳಲ್ಲಿ ಆಗ್ತಿರುವ ಕೆಲವು ಪ್ರಮುಖ ಬದಲಾವಣೆಗಳನ್ನ ನೋಡೋಣ ಬನ್ನಿ. ಮೊದಲನೇ ಸುದ್ದಿ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಿಸಿದ್ದು. ಕೇಂದ್ರ ಗೃಹ ಸಚಿವಾಲಯ ಒಂದು ಹೊಸ ನೀತಿಯನ್ನು ಜಾರಿಗೆ ತಂದಿದೆ. ಅದರ ಹೆಸರು ಪ್ರಹಾರ. ಇದು ನಮ್ಮ ದೇಶದ ಮೊದಲ ಸಮಗ್ರ ಭಯೋತ್ಪಾದನಾ ನಿಗ್ರಹ ನೀತಿ ಅನ್ನೋದು ವಿಶೇಷ. ಈ ಪ್ರಹಾರ ನೀತಿಯಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿರೋದು ಏನು ಅಂದ್ರೆ, ಇದನ್ನ 7 ಪ್ರಮುಖ ಅಂಶಗಳ ಮೇಲೆ ರೂಪಿಸಲಾಗಿದೆ. ಅಂದ್ರೆ ಇದು ಕೇವಲ ದಾಳಿಯನ್ನ ತಡೆಯೋದೋ ಅಥವಾ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಮಾತ್ರ ಅಲ್ಲ. ಬದಲಿಗೆ ಕಾರ್ಯಾಚರಣೆ ಮಾಡುವಾಗ ಮಾನವ ಹಕ್ಕುಗಳನ್ನ ಹೇಗೆ ರಕ್ಷಿಸಬೇಕು ಅನ್ನೋದ್ರಿಂದ ಹಿಡಿದು ಬೇರೆ ದೇಶಗಳ ಜೊತೆ ಹೇಗೆ ಸಹಕರಿಸಬೇಕು ಅನ್ನೋವರೆಗೂ ಎಲ್ಲವನ್ನೂ ಒಳಗೊಂಡ ಒಂದು ಕಂಪ್ಲೀಟ್ ಪಾಲಿಸಿ ಇದು. ಸರಿ, ಮುಂದಿನ ಸುದ್ದಿಗೆ ಹೋಗೋಣ. ಇದೊಂದು ಹೊಸ ಘೋಷಣೆ. ಭಾರತ್ ಟ್ಯಾಕ್ಸಿ ಅಂತ ಒಂದು ಹೊಸ ಪ್ಲಾಟ್ಫಾರ್ಮ್ ಶುರುವಾಗ್ತಿದೆ. ಇದರ ಮುಖ್ಯ ಉದ್ದೇಶ ಚಾಲಕರಿಗೆ ಒಂದು ಕನಿಷ್ಠ ಆದಾಯದ ಗ್ಯಾರಂಟಿ ಕೊಡೋದು. ಹಾಗಾದ್ರೆ ಇದರ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಇದು ತುಂಬಾನೇ ಸಿಂಪಲ್. ಚಾಲಕರು ಗಳಿಸೋ ಪ್ರತಿ 100 ರೂಪಾಯಿಯಲ್ಲಿ 80 ರೂಪಾಯಿ ನೇರವಾಗಿ ಅವರಿಗೆ ಹೋಗುತ್ತೆ. ಇನ್ನುಳಿದ 20 ರೂಪಾಯಿ ಮಾತ್ರ ಈ ಪ್ಲಾಟ್ಫಾರ್ಮ್ನ ನಿರ್ವಹಣೆಗೆ ಹೋಗುತ್ತೆ. ತುಂಬಾ ಕ್ಲಿಯರ್ ಆಗಿದೆ ಅಲ್ವಾ? ಅಂದಹಾಗೆ ಇದರ ಗುರಿ ಏನೂ ಸಣ್ಣದಲ್ಲ. ಮುಂದಿನ ಕೇವಲ 2 ವರ್ಷಗಳಲ್ಲಿ ಬರೋಬ್ಬರಿ 15 ಕೋಟಿ ಚಾಲಕರನ್ನ ಈ ಪ್ಲಾಟ್ಫಾರ್ಮ್ಗೆ ಸೇರಿಸ್ಕೊಳ್ಬೇಕು ಅನ್ನೋ ದೊಡ್ಡ ಗುರಿಯನ್ನ ಇಟ್ಕೊಂಡಿದ್ದಾರೆ. ಈಗ ಡಿಜಿಟಲ್ ಪ್ರಪಂಚದ ಒಂದು ದೊಡ್ಡ ಸುದ್ದಿಗೆ ಬರೋಣ. ನಮ್ಮೆಲ್ಲರ ಡೇಟಾ ಪ್ರೈವೇಸಿಗೆ ಸಂಬಂಧಪಟ್ಟಿದ್ದು. ವಾಟ್ಸ್ಆ್ಯಪ್ ಕೊನೆಗೂ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಮಾತನ್ನ ಒಪ್ಕೊಂಡಿದೆ. ಅದೇನಂದ್ರೆ, ಬಳಕೆದಾರರ ಡೇಟಾ ಹಂಚಿಕೆ ವಿಷಯದಲ್ಲಿ ಭಾರತೀಯ ಸ್ಪರ್ಧಾ ಆಯೋಗದ ಆದೇಶವನ್ನ ನಾವು ಪಾಲಿಸ್ತೀವಿ ಅಂತ. ಸೊ ಇದರಿಂದ ನಮ್ಗೇನ್ ಲಾಭ? ಇದರ ನೇರ ಅರ್ಥ ಏನು ಅಂದ್ರೆ, ಇನ್ನು ಮುಂದೆ ನಮ್ಮ ಡೇಟಾವನ್ನ ಫೇಸ್ಬುಕ್ ಜೊತೆ ಶೇರ್ ಮಾಡ್ಬೇಕಾ ಬೇಡ್ವಾ ಅನ್ನೋ ಆಯ್ಕೆ ನಮ್ಮ ಕೈಯಲ್ಲೇ ಇರುತ್ತೆ. ಖಂಡಿತವಾಗಿಯೂ ಇದು ನಮ್ಮ ದೇಶದಲ್ಲಿ ಡೇಟಾ ಪ್ರೈವೇಸಿ ಕಾನೂನುಗಳನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುವಲ್ಲಿ ಒಂದು ದೊಡ್ಡ ಹೆಜ್ಜೆ. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲೊಂದು ಸೀರಿಯಸ್ ವಿಷಯ ಇದೆ. ಬ್ಯಾಂಕ್ಗಳು ಕೆಲವೊಮ್ಮೆ ಗ್ರಾಹಕರಿಗೆ ಬೇಡದ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಒತ್ತಾಯಪೂರ್ವಕವಾಗಿ ಮಾರಾಟ ಮಾಡ್ತಾವಲ್ಲ, ಅದಕ್ಕೆ ಮಿಸ್ ಸೆಲ್ಲಿಂಗ್ ಅಂತಾರೆ. ಈ ಪದ್ಧತಿಯ ಬಗ್ಗೆ ಸ್ವತಃ ಹಣಕಾಸು ಸಚಿವರೇ ಈಗ ಗರಂ ಆಗಿದ್ದಾರೆ. ಹಣಕಾಸು ಸಚಿವರ ಈ ಮಾತಿಗೆ ರಿಸರ್ವ್ ಬ್ಯಾಂಕ್ ಕೂಡ ತಕ್ಷಣವೇ ಸ್ಪಂದಿಸಿದೆ. ನೋಡಿ, ಒಂದು ಕ್ಲಿಯರ್ ಟೈಮ್ಲೈನ್ ಕೊಟ್ಟಿದೆ. ಇದೇ ಬರುವ ಜುಲೈ 1ರಿಂದ ಗ್ರಾಹಕರ ಹಿತ ಕಾಪಾಡೋಕೆ ಇನ್ನಷ್ಟು ಕಠಿಣ ನಿಯಮಗಳು ಜಾರಿಗೆ ಬರ್ತವೆ. ಸರಿ, ರಾಷ್ಟ್ರೀಯ ಸುದ್ದಿಗಳಿಂದ ಈಗ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಡೆಗೆ ಹೋಗೋಣ. ಜಾಗತಿಕ ಮಟ್ಟದಲ್ಲಿ ಭಾರತದ ಮೇಲೆ ಪರಿಣಾಮ ಬೀರುವ ಕೆಲವು ಬೆಳವಣಿಗೆಗಳು ಏನಿವೆ ಅಂತ ನೋಡೋಣ. ಮೊದಲೇದಾಗಿ, ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನವಾಗಿದೆ. ಇದೇ ಕಾರಣಕ್ಕೆ ಭಾರತ ಸರ್ಕಾರ ಒಂದು ಗಂಭೀರವಾದ ಸಲಹೆಯನ್ನ ಕೊಟ್ಟಿದೆ. ಇರಾನ್ನಲ್ಲಿರೋ ಎಲ್ಲಾ ಭಾರತೀಯ ಪ್ರಜೆಗಳು ತಕ್ಷಣವೇ ಆ ದೇಶವನ್ನ ಬಿಟ್ಟು ಬನ್ನಿ ಅಂತ. ಯಾಕೆ ಈ ಎಚ್ಚರಿಕೆ ಅಂದ್ರೆ, ಅಲ್ಲಿ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಅಷ್ಟೇ ಅಲ್ಲ, ಅಮೆರಿಕದ ಸೇನಾ ಕಾರ್ಯಾಚರಣೆ ನಡೆಯೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಿಕ್ಕೋ ಕಮರ್ಷಿಯಲ್ ಫ್ಲೈಟ್ಗಳಲ್ಲಿ ಆದಷ್ಟು ಬೇಗ ವಾಪಸ್ ಬನ್ನಿ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಈ ಒಂದು ಸಲಹೆ ಇರಾನ್ನಲ್ಲಿರೋ ಸುಮಾರು 10,000 ಭಾರತೀಯರ ಮೇಲೆ ಪರಿಣಾಮ ಬೀರುತ್ತೆ. ಅವರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಬಿಸ್ನೆಸ್ ಮಾಡೋರಿದ್ದಾರೆ, ಟೂರಿಸ್ಟ್ಗಳು ಇದ್ದಾರೆ. ವ್ಯಾಪಾರ ಜಗತ್ತಿನ ಒಂದು ಮುಖ್ಯ ಸುದ್ದಿ. ಅಮೆರಿಕ ಸರ್ಕಾರ ಭಾರತದಿಂದ ಬರುವ ಸರಕುಗಳ ಮೇಲೆ 10% ಹೆಚ್ಚುವರಿ ತೆರಿಗೆ ಅಂದ್ರೆ ಸುಂಕವನ್ನ ವಿಧಿಸಿದೆ. ಈ ಹೊಸ ಸುಂಕ ಇವತ್ತಿನಿಂದಲೇ ಜಾರಿಯಾಗಿದೆ ಮತ್ತು ಇದು ಮುಂದಿನ 150 ದಿನಗಳ ಕಾಲ ಇರುತ್ತೆ. ಖಂಡಿತ ಇದು ಇಂಡಿಯಾ ಅಮೆರಿಕ ವ್ಯಾಪಾರ ಸಂಬಂಧದ ಮೇಲೆ ನೇರ ಪರಿಣಾಮ ಬೀರೋದು ಗ್ಯಾರಂಟಿ. ಸರಿ, ಈಗ ನಮ್ಮ ರಾಜ್ಯದ ಕಡೆ ಬರೋಣ. ಕರ್ನಾಟಕದಲ್ಲಿ ಆಗಿರೋ ಕೆಲವು ಪ್ರಮುಖ ಬೆಳವಣಿಗೆಗಳ ಮೇಲೆ ಒಂದು ಕಣ್ಣು ಹಾಯಿಸೋಣ. ಮೊದಲನೇ ಸುದ್ದಿ ಗ್ರಾಮೀಣ ಭಾಗದ ಜನರಿಗೆ ತುಂಬಾನೇ ಮುಖ್ಯವಾದದ್ದು. ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಅದರ ಭವಿಷ್ಯದ ಬಗ್ಗೆ ಈಗೊಂದು ದೊಡ್ಡ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಈ ಯೋಜನೆಯ ಹೆಸರು ಮತ್ತು ಹಣ ಹಂಚಿಕೆಯ ಮಾದರಿಯನ್ನೇ ಬದಲಾಯಿಸಿಬಿಟ್ಟಿದೆ. ಇಲ್ಲಿ ಆಗಿರೋ ಬದಲಾವಣೆ ಏನೂ ಸಣ್ಣದಲ್ಲ. ಇದೊಂದು ಮೂಲಭೂತ ಬದಲಾವಣೆ. ನೋಡಿ, ಇಲ್ಲಿಯವರೆಗೂ ಈ ಯೋಜನೆಯಡಿ ಕೂಲಿ ಹಣವನ್ನ ಪೂರ್ತಿಯಾಗಿ ಕೇಂದ್ರ ಸರ್ಕಾರವೇ ಕೊಡ್ತಿತ್ತು. ಆದರೆ ಈ ಹೊಸ ನಿಯಮದ ಪ್ರಕಾರ ಕೇಂದ್ರ ಕೇವಲ 60% ಕೊಡುತ್ತೆ. ಇನ್ನುಳಿದ 40% ಭಾರವನ್ನ ರಾಜ್ಯ ಸರ್ಕಾರವೇ ಹೊರಬೇಕು.
ಈ ಬದಲಾವಣೆ ಕರ್ನಾಟಕದ ಮೇಲೆ ಯಾಕೆ ದೊಡ್ಡ ಪರಿಣಾಮ ಬೀರುತ್ತೆ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಈ ಯೋಜನೆಯಡಿ 71 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ. ಯೋಚನೆ ಮಾಡಿ, ಕಳೆದ 3 ವರ್ಷದಲ್ಲಿ ಇವರಿಗೆ 11,500 ಕೋಟಿ ರೂಪಾಯಿಗಿಂತ ಹೆಚ್ಚು ಕೂಲಿ ಕೊಡಲಾಗಿದೆ. ಈ ನಂಬರ್ಗಳೇ ಸಾಕು ಈ ಯೋಜನೆ ಎಷ್ಟು ಮುಖ್ಯ ಅಂತ ಹೇಳೋಕೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಪೋಷಕರ ತಲೆನೋವು ಮಕ್ಕಳ ಮೊಬೈಲ್ ಬಳಕೆ. ಈ ಬಗ್ಗೆ ಹೆಚ್ಚಾಗ್ತಿರೋ ಆತಂಕದ ನಡುವೆ ನಮ್ಮ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಡ್ತಿದೆ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನ ಹೇಗೆ ನಿರ್ಬಂಧಿಸಬಹುದು ಅನ್ನೋದ್ರ ಬಗ್ಗೆ ಒಂದು ನೀತಿ ರೂಪಿಸೋಕೆ ಒಂದು ಹೈ ಲೆವೆಲ್ ಕಮಿಟಿಯನ್ನ ರಚಿಸ್ತಾ ಇದೆ. ಇದು ತುಂಬಾನೇ ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ಒಂದು ಸರಿಯಾದ ರಿಪೋರ್ಟ್ ಬರಬೇಕು ಅಂತ ಈ ಕಮಿಟಿಯಲ್ಲಿ ಶಿಕ್ಷಣ ತಜ್ಞರು, ಡಾಕ್ಟರ್ಗಳು, ಸೈಕ್ಯಾಟ್ರಿಸ್ಟ್ಗಳು, ಅಷ್ಟೇ ಅಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನು ಸೇರಿಸ್ಕೊಳ್ತಿದ್ದಾರೆ. ಹಾಗಾದ್ರೆ ಇವತ್ತು ನಾವು ನೋಡಿದ ಈ ಎಲ್ಲ ಸುದ್ದಿಗಳು, ಅಂದ್ರೆ ದೇಶದ ಹೊಸ ಪಾಲಿಸಿಗಳಿಂದ ಹಿಡಿದು ನಮ್ಮ ಮಕ್ಕಳ ಮೊಬೈಲ್ ಬಳಕೆವರೆಗೂ, ಇವೆಲ್ಲ ನಮ್ಮ ಸಮಾಜದ ಮೇಲೆ, ನಮ್ಮ ಜೀವನದ ಮೇಲೆ ದೀರ್ಘಕಾಲದಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು? ಖಂಡಿತ ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ ಇದು.